ಫಿಲಿಪಿಯನ್ಸ್ 1:6 ಬರೆದಿದೆ, ನನಗೆ ಈ ಬಗ್ಗೆ ಭರವಸೆ ಇದೆ, ನಿಮ್ಮಲ್ಲಿ ಒಳ್ಳೆಯ ಕೆಲಸ ಆರಂಭಿಸಿದಾತನು ಕ್ರಿಸ್ತ ಯೇಸುವಿನ ದಿನದವರೆಗೂ ಅದನ್ನು ಪೂರ್ಣಗೊಳಿಸುವನು. ಹೇಗೆಂದರೆ ನೀವು ದೇವರ ಸನ್ನಿಧಿಯಲ್ಲಿರುವಾಗ ದೇವರು ನಿಮ್ಮನ್ನು ಅದಕ್ಕಾಗಿ ಸಿದ್ಧಪಡಿಸುತ್ತಾನೆ. ನೀವು ಹಂತ ಹಂತವಾಗಿ ಬದಲಾದಾಗ ಮಾತ್ರ ಅವರು ಅದನ್ನ ಮಾಡೋಕೆ ಸಾಧ್ಯ, ಮತ್ತು ನೀವು ಅವರ ಸನ್ನಿಧಿಯಲ್ಲಿ ಇದ್ದಾಗ ಮಾತ್ರ ಹಂತ ಹಂತವಾಗಿ ಬದಲಾಗೋಕೆ ಸಾಧ್ಯ. ಕುಂಬಾರನು ತಾಳ್ಮೆಯಿಂದ ಮಣ್ಣನ್ನು ನಿಧಾನವಾಗಿ ಸ್ವಚ್ಛಗೊಳಿಸಿ ನಂತರ ಒದ್ದೆ ಮಾಡುವಂತೆ ಹಾಗೆಯೇ ಅವರು ನಿಮ್ಮ ಜೀವನದ ಕೊರತೆಗಳನ್ನು ದೂರ ಮಾಡುತ್ತಾರೆ. ಬ್ಯಾಪ್ಟಿಸಮ್ ತರಹ ಆಮೇಲೆ ಅದನ್ನ ಚಕ್ರದ ಮೇಲೆ ಇಟ್ಟು ಕೈಯಿಂದ ಶೇಪ್ ಕೊಡ್ತಾರೆ, ಮತ್ತೊಂದು ಕಡೆಯಿಂದ ತಟ್ಟುತ್ತಾರೆ. ದೇವರ ತರಹ ಅಂದ್ರೆ ಒಂದು ಕಡೆಯಿಂದ ಅವರು ನಿಮ್ಮನ್ನ ಕಾಪಾಡ್ತಾರೆ ಮತ್ತು ಇನ್ನೊಂದು ಕಡೆಯಿಂದ ನಿಮ್ಮನ್ನ ಪರೀಕ್ಷೆಯಲ್ಲಿ ಇಡ್ತಾರೆ. ಕ್ರಿಶ್ಚಿಯಾನಿಟಿ ಅಂದ್ರೆ ಮಂತ್ರದಂಡದ ಕೆಲಸವಲ್ಲ. ನೀವು 2 ವರ್ಷದಲ್ಲೇ ಹೀಗೆ ಆಗುತ್ತೇನೆ ಅಂದ್ರೆ ಅದು ಖಂಡಿತ ಆಗಲ್ಲ. ಅವರು ನಿಮ್ಮನ್ನ ನಿಧಾನವಾಗಿ ಕರೆದೊಯ್ಯುತ್ತಾರೆ. ನೀವು ವಾಕ್ಯ ಕೇಳ್ತಿರ್ಬೇಕಾದ್ರೆ ಒಂದು ಕೊರತೆ ದೂರ ಆಗುತ್ತೆ, ವಾಕ್ಯ ಓದ್ತಿರ್ಬೇಕಾದ್ರೆ ಕೊರತೆ ದೂರ ಆಗುತ್ತೆ, ಪ್ರೇಯರ್ ನಲ್ಲಿ ಕೂತಿದ್ದಾಗ ಕೊರತೆ ದೂರ ಆಗುತ್ತೆ. ಹೀಗೆ ಅವರು ನಿಧಾನವಾಗಿ ನಿಮ್ಮ ಜೀವನದ ಕೊರತೆಗಳನ್ನು ತೆಗೆದು ಹಾಕ್ತಾರೆ. ದೇವರು ನಿಮ್ಮ ಬಾಳಲ್ಲಿ ನೀಡುವ ಕೃಪೆಗಾಗಿ ಇದು ನಿಮ್ಮನ್ನು ಸಿದ್ಧಪಡಿಸುತ್ತದೆ. ನೀವು ಪರೀಕ್ಷೆಯಲ್ಲಿ ಸಿಕ್ಕಿ ಆಮೇಲೆ ಕಲಿಯೋದಕ್ಕಿಂತ ಇದು ಎಷ್ಟೋ ವಾಸಿ. ಪರಮೇಶ್ವರ ಮೆಲ್ಲಗೆ ಏನನ್ನಾದರೂ ಹೇಳ್ತಿರುವಾಗಲೇ ಅದನ್ನ ಫಾಲೋ ಮಾಡೋದು ಎಷ್ಟೋ ವಾಸಿ. ಪರಮೇಶ್ವರ ಹೇಳ್ತಾರೆ ಹಂತ ಹಂತವಾಗಿ ನಿನ್ನನ್ನ ನನ್ನ ತೇಜಸ್ವಿ ರೂಪಕ್ಕೆ ಬದಲಾಯಿಸ್ತೀನಿ ಅಂತ. ಆಮೇಲೆ ಏನಾಗುತ್ತೆ? ಆಮೇಲೆ ನಿಮ್ಮ ಜೀವನದಲ್ಲಿ ದೇವರ ಇಚ್ಛೆಯಂತೆ ಆಗುತ್ತದೆ. ನಾನು ಇವನನ್ನ ಆತ್ಮದಲ್ಲಿ ಇಲ್ಲಿಗೆ ಕರ್ಕೊಂಡು ಹೋಗೋಕೆ ಬಯಸ್ತೀನಿ, ಆಮೇಲೆ ಇವನ ಜೀವನದಲ್ಲಿ ಆಶೀರ್ವಾದ ಕೊಟ್ಟು ನನ್ನ ಯೋಜನೆಯನ್ನ ಪೂರ್ತಿ ಮಾಡ್ತೀನಿ. ನಿಮ್ಮ ಸ್ಪಿರಿಚುವಲ್ ಐಸ್ ಓಪನ್ ಆಗಿದ್ರೆ ಓಕೆ, ನಾನು ನನ್ನ ಲೈಫ್ ನಲ್ಲಿ ಈ ವಿಷಯದಲ್ಲಿ ಸುಧಾರಿಸಿಕೊಳ್ಳಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಪರಮೇಶ್ವರ್ ನಿಮ್ಮನ್ನ ನೋಡ್ತಾರೆ, ಓಕೆ ಈ ಮನುಷ್ಯ ಕೇಳ್ತಿದ್ದಾನೆ, ಈ ಹೆಂಗಸು ಕೇಳ್ತಿದ್ದಾಳೆ ಅಂತ. ಇವನು ಹಂತ ಹಂತವಾಗಿ ಚೇಂಜ್ ಆಗ್ತಿದ್ದಾನೆ. ಆಗ ಪರಮೇಶ್ವರನ ಯೋಜನೆ ಹಾಗೆ ಇರುತ್ತೆ, ಯಾಕಂದ್ರೆ ಅವರು ನಿಮ್ಮನ್ನ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಹಂತ ಹಂತವಾಗಿ ನಿಮ್ಮನ್ನ ಪರಮೇಶ್ವರನ ರೂಪಕ್ಕೆ ಬದಲಾಯಿಸ್ತಾರೆ. ನಿಮ್ಮ ಜೀವನ ಕೂಡ ಪರಮೇಶ್ವರನ ತರಾನೇ ಆಗೋಕೆ ಶುರುವಾಗುತ್ತೆ.